ವೀಕ್ಷಕರೇ 2025 IPL ಟೂರ್ನಮೆಂಟ್ ಪಂದ್ಯಾವಳಿಯು ಇನ್ನು ಕೆಲವು ತಿಂಗಳುಗಳಲ್ಲಿ ಪ್ರಾರಂಭವಾಗಲಿದೆ. ಇನ್ನು ವೀಕ್ಷಕರೇ 2024ರಲ್ಲಿ RCB ತಂಡವು ಕೊನೆಯ ಹಂತದಲ್ಲಿ ಭರ್ಜರಿಗೆ ಕಂಬ್ಯಾಕ್ ಮಾಡಿ ಪ್ಲೇ ಆಫ್ ಹಂತಕ್ಕೆ ಕಾಲಿಟ್ಟಿತ್ತು. ಒಂದು ವೀಕ್ಷಕರೇ CSK ವಿರುದ್ಧದ ಪಂದ್ಯದಲ್ಲಿ RCB ತಂಡವು ಬೆಟರ್ ರನ್ ರೇಟ್ ಮೂಲಕ ಕ್ವಾಲಿಫೈ ಹಂತಕ್ಕೆ ಎಂಟ್ರಿ ಕೊಟ್ಟಿತ್ತು. ಇನ್ನು ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟಿದ್ದ RCB ತಂಡವು ರಾಜಸ್ಥಾನ್ ರಾಯಲ್ಸ್ ತಂಡದ ವಿರುದ್ಧ ತಪ್ಪು ಹೆಜ್ಜೆಯನ್ನು ಇಟ್ಟಿತ್ತು. ಒಂದು ವೀಕ್ಷಕರೇ ಪಂದ್ಯವನ್ನು ಸೋಲುವುದರ ಮೂಲಕ 2024ರ ಟೂರ್ನಿಯಿಂದ RCB ತಂಡವು ಹೊರಗೆ ಬಿದ್ದಿತ್ತು. ಹಾಗೆ ಈ ವರ್ಷದ ಟ್ರೋಫಿಯನ್ನು ಗೆಲ್ಲುವ ಕನಸು ನುಚ್ಚು ನೂರಾಗಿ ಹೋಯಿತು. ಇದೀಗ ವೀಕ್ಷಕರೇ 2025ರ ಟ್ರೋಫಿಗಾಗಿ ಇದೀಗ RCB ತಂಡಕ್ಕೆ ಮತ್ತೊಬ್ಬ ಯಂಗ್ಸ್ಟರ್ ಎಂಟ್ರಿ ಕೊಟ್ಟಿದ್ದಾರೆ. ಒಂದು ವೀಕ್ಷಕರೇ RCB ತಂಡವು 2025ರಲ್ಲಿ ಬಲಿಷ್ಠ ತಂಡವನ್ನು ಕಟ್ಟಲಿದ್ದು ಹಾಗೆ RCB ತಂಡವು ಪ್ರಮುಖ ಬದಲಾವಣೆಗಳನ್ನು ಮಾಡಲಿದೆ. ಹೌದು ವೀಕ್ಷಕರೇ, ಇಂದಿನ ನ್ಯೂಸ್ಗಳ ವರದಿ ಪ್ರಕಾರ ಆಸ್ಟ್ರೇಲಿಯಾ ತಂಡದ ಓಪನಿಂಗ್ ಬ್ಯಾಟ್ಸ್ಮನ್ ಆದ ಜಾಕ್ ಫ್ರೇಜರ್ ಮೆಕ್ಗರ್ಕ್ ಅವರು ಇದೀಗ RCB ತಂಡಕ್ಕೆ ಎಂಟ್ರಿ ಕೊಡುತ್ತಾರೆಂದು ವರದಿಗಳು ಬರುತ್ತಿವೆ. ಹೌದು ವೀಕ್ಷಕರೇ, 2024ರಲ್ಲಿ ಡೆಲ್ಲಿ ಪರವಾಗಿ ಅಬ್ಬರಿಸಿದ ಈ ಆಟಗಾರ ಇದೀಗ 2025ರಲ್ಲಿ RCB ತಂಡದ ಪರ ಕಣಕ್ಕಿಳಿಯಲಿದ್ದಾರೆ ಎಂದು ಇವತ್ತಿನ ನ್ಯೂಸ್ ಅಪ್ಡೇಟ್ಸ್ ಬರುತ್ತಿದೆ. ವೀಕ್ಷಕರೇ, ಒಂದು ವೇಳೆ ಈ ಯಂಗ್ ಆಟಗಾರ RCB ತಂಡಕ್ಕೆ ಎಂಟ್ರಿ ಕೊಟ್ಟರೆ ಓಪನಿಂಗ್ ಸ್ಥಾನದಲ್ಲಿ RCB ತಂಡವು ಇನ್ನಷ್ಟು ಬಲಿಷ್ಠವಾಗಿ ಕಾಣಲಿದೆ. ವೀಕ್ಷಕರೇ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳ ಪ್ರಕಾರ 2025ರಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಪ್ಲೇಯಿಂಗ್ 11 ಯಾವ ರೀತಿ ಇರಲಿದೆ ಎಂದು ದಯವಿಟ್ಟು ಕಾಮೆಂಟ್ನ ಮಾಡಿ ತಿಳಿಸಿ.